ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 91ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಭರತನು ಗುಹನ ಸಹಾಯದಿಂದ ತನ್ನ ಪರಿವಾರ ಸಮೇತವಾಗಿ ಗಂಗಾ ನದಿಯನ್ನು ದಾಟಿ ಮುಂದೆ ಪ್ರಯಾಗದ ಬಳಿಗೆ ಬಂದು ಅಲ್ಲಿದ್ದಂತಹ ಭರದ್ವಾಜರ ಆಶ್ರಮಕ್ಕೆ ಬಂದಿರುವನು. ಭರದ್ವಾಜರಿಗೂ ಕೂಡ ಮುಂದೆ ಆಗುವುದೆಲ್ಲವೂ ತಿಳಿದಿದ್ದರೂ ಕೂಡ ಅವರು ಭರತನ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿ, ನೀನು ಯಾವ ಕಾರಣದಿಂದ ರಾಮನನ್ನು ಹುಡುಕಿಕೊಂಡು ಹೊರಟಿರುವೆ? ನಿನ್ನಲ್ಲಿ ಯಾವುದಾದರೂ ಅನಿಷ್ಟ ಸೂಚಕವಾದಂತಹ ಕಾರಣಗಳಿವೆಯೇ ಎಂದು ಕೇಳುತ್ತಾರೆ. ಭರತನು ಈಗಾಗಲೇ ಸಾಕಷ್ಟು ಜರ್ಜರಿತನಾಗಿದ್ದಾನೆ. ಮೊದಲು ಆತನ ಪ್ರಜೆಗಳು, ತದನಂತರ ಮಂತ್ರಿ ಮಹೋದಯರು, ವಸಿಷ್ಠರಾದಿಯಾಗಿ ಎಲ್ಲರೂ ಕೈಕೇಯಿಯ ಪುತ್ರನಾದಂತಹ ಭರತನಲ್ಲಿ ಕೈಕೇಯಿಯ ಸ್ವಭಾವವನ್ನೇ ನಿರೀಕ್ಷಿಸಿರುತ್ತಾರೆ. ತದನಂತರದಲ್ಲಿ ಗುಹನೂ ಕೂಡ ಆತನ ಮೇಲೆ ಸಂಶಯವನ್ನು ವ್ಯಕ್ತಪಡಿಸುತ್ತಾನೆ. ಹಾಗೆಯೇ ಮುಂದೆ ಬಂದಾಗ ಭರದ್ವಾಜರು ಕೂಡ ಆತನ ವಿಚಾರದಲ್ಲಿ ಸಂಶಯವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಭರತನು ಕೈಕೇಯಿ ಪುತ್ರನಾಗಿದ್ದಂತೆಯೇ ಆತ ದಶರಥನಿಗೂ ಪುತ್ರನು, ಶ್ರೀರಾಮನಿಗೂ ಅನುಜನು. ಆದ್ದರಿಂದ ಆತನಲ್ಲಿ ಅತ್ಯಂತ ಶ್ರೇಷ್ಠ ಗುಣಗಳು ಇವೆ. ಕೃತಬುದ್ಧಿಂ ನಿವಾಸಾಯ ತತ್ರೈವ ಸಮುನಿಸ್ತದಾ ಭರತಂ ಕೇಕಯೀ ಪುತ್ರಮಾತಿಥ್ಯೇನ ನ್ಯಮಂತ್ರಯತ್. ರಾತ್ರಿಯಲ್ಲಿ ಆಶ್ರಮದಲ್ಲಿ ತಂಗಲು ನಿಶ್ಚಯಿಸಿದ ಭರತನನ್ನು ಭರದ್ವಾಜರು ಆತಿಥ್ಯಕ್ಕಾಗಿ ಆಮಂತ್ರಿಸಿದರು. ಅಬ್ರವೀದ್ ಭರತಸ್ತ್ವೇನಂ ಅನ್ವಿದಂ ಭವತಾ ಕೃತಂ ಆದ್ಯಮರ್ಘ್ಯಮಹತಾತಿಥ್ಯಂ ವನೇ ಯದುಪಪದ್ಯತೆ. ಇದನ್ನು ಕೇಳಿ ಭರತನು ಹೇಳಿದನು, ಮುನಿಗಳೇ, ವನದಲ್ಲಿ ಸಾಧ್ಯವಾಗುವ ಆತಿಥ್ಯ ಸತ್ಕಾರವಾಗಿ ನೀವು ಅರ್ಘ್ಯ ಪಾದ್ಯ ಹಾಗೂ ಫಲಮೂಲಗಳನ್ನು ಕೊಟ್ಟು ಮಾಡಿಬಿಟ್ಟಿರುವಿರಿ. ಅದೇ ದೊಡ್ಡ ಸತ್ಕಾರವಾಯಿತು. ಅಥೋವಾಚ ಭರದ್ವಾಜೋ ಭರತಂ ಪ್ರಹಸನ್ನಿವ ಜಾನೇ ತ್ವಾಂ ಪ್ರೀತಿ ಸಂಯುಕ್ತಂ ತುಷ್ಯೇಸ್ತ್ವಂ ಯೇನ ಕೇನಚಿತ್. ಹೀಗೆ ಹೇಳಿದ ಭರತನಲ್ಲಿ ಭರದ್ವಾಜರು ನಗುತ್ತಾ ಹೇಳಿದರು, ಭರತನೇ, ನನ್ನ ಕುರಿತು ನಿನಗೆ ಪ್ರೇಮವಿರುವುದನ್ನು ನಾನು ಬಲ್ಲೆನು. ಆದ್ದರಿಂದ ನಾನು ಏನನ್ನು ಕೊಡುವೆನೋ ಅದರಿಂದಲೇ ನೀನು ಸಂತುಷ್ಟನಾಗು. ಸೇನಾಯಾಸ್ತು ತವೈವಾಸ್ಯಾಃ ಕರ್ತುಮಿಚ್ಛಾಮಿ ಭೋಜನಂ ಮಮ ಪ್ರೀತಿರ್ಯಥಾ ರೂಪಾ ತ್ವಮರ್ಹೋ ಮನುಜರ್ಷಭ. ಆದರೂ ಈಗ ನಿನ್ನ ಸೈನ್ಯಕ್ಕೆ ಭೋಜನ ಮಾಡಿಸಲು ನಾನು ಬಯಸುತ್ತಿದ್ದೇನೆ. ಇದರಿಂದ ನನಗೆ ಸಂತೋಷವಾಗಬಹುದು. ನನಗೆ ಸಂತೋಷವಾಗುವಂತಹ ಕಾರ್ಯವನ್ನೇ ನೀನು ಅವಶ್ಯವಾಗಿ ಮಾಡಬೇಕು. ಕಿಮರ್ಥಂ ಚಾಪಿ ನಿಕ್ಷೇಪ್ಯ ದೂರೇ ಬಲಮಿಹಾಗತಃ ತಸ್ಮಾನ್ನೇಹೋಪಯಾತೋಸಿ ಸಬಲ ಪುರುಷರ್ಷಭ. ಪುರುಷ ಪ್ರವರನೆ, ನೀನು ನಿನ್ನ ಸೈನ್ಯವನ್ನು ಇಷ್ಟು ದೂರ ನಿಲ್ಲಿಸಿ ಇಲ್ಲಿಗೆ ಬಂದಿರುವೆ. ಸೈನ್ಯ ಸಹಿತ ಏಕೆ ಇಲ್ಲಿಗೆ ಬಂದಿಲ್ಲ? ಭರತ ಪ್ರತ್ಯುವಾಚೇದಂ ಪ್ರಾಂಜಲಿಸ್ತಂ ತಪೋಧನಂ ನ ಸೈನ್ಯೇನೋಪಯಾತೋಸ್ಮಿ ಭಗವನ್ ಭಗವದ್ಭಯಾತ್. ಆಗ ಭರತನು ಕೈಮುಗಿದು ಆ ತಪೋಧನರಿಗೆ ಉತ್ತರಿಸಿದನು, ಪೂಜ್ಯರೇ, ನಾನು ನಿಮ್ಮ ಭಯದಿಂದಲೇ ಸೈನ್ಯವನ್ನು ಇಲ್ಲಿಗೆ ಕರೆದುಕೊಂಡು ಬಂದಿಲ್ಲ. ರಾಜ್ಞಾ ಹಿ ಭಗವನ್ ನಿತ್ಯಂ ರಾಜಪುತ್ರೇಣ ವಾ ತಥಾ ಯತ್ನತಃ ಪರಿಹರ್ತವ್ಯ ವಿಷಯೇಷು ತಪಸ್ವಿನಃ. ಸ್ವಾಮಿ, ರಾಜ ಮತ್ತು ರಾಜಪುತ್ರರು ಎಲ್ಲ ದೇಶಗಳಲ್ಲಿ ಪ್ರಯತ್ನಪೂರ್ವಕ ತಪಸ್ವಿ ಜನರನ್ನು ದೂರದಲ್ಲೇ ಇರಿಸುವ ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಅವರಿಂದ ಕಷ್ಟಗಳು ಸಂಭವಿಸುವ ಅವಕಾಶವಿರುತ್ತದೆ. ವಾಜಿ ಮುಕ್ತ ಮನುಷ್ಯಾಶ್ಚ ಮತ್ತಾಶ್ಚ ವರವಾರಣಾಃ ಪಶ್ಚಾದ್ಯ ಭಗವನ್ ಭೂಮಿಂ ಮಹತಿ ಮನುಯಾಂತಿ ಮಾಂ. ಪೂಜ್ಯರೇ, ನನ್ನೊಂದಿಗೆ ಬಹಳಷ್ಟು ಒಳ್ಳೆಯ ಕುದುರೆಗಳು, ಮನುಷ್ಯರು ಮತ್ತು ಗಜಗಳು ಇವೆ. ಅವು ಬಹಳ ದೊಡ್ಡ ಭೂಭಾಗವನ್ನು ಆಕ್ರಮಿಸಿ ಹಿಂದೆ ಹಿಂದೆ ಬರುತ್ತಿವೆ.
ವೃಕ್ಷಾನುದಕಂ ಭೂಮಿಮಾಶ್ರಯೇ ಝೂಟಜಾಂಸ್ತಥಾ ನ ಹಿಂಸ್ಯುರಿತಿ ತೇವಾಹಮೇಕ ಏವಾಗತಸ್ತತಃ. ಅವು ಆಶ್ರಮದ ವೃಕ್ಷ, ಜಲ, ಭೂಮಿ ಮತ್ತು ಪರ್ಣಶಾಲೆಗಳಿಗೆ ಹಾನಿಯಾಗಬಾರದೆಂದು ಮಿತವಾದ ಪರಿವಾರದೊಂದಿಗೆ ನಾನು ಇಲ್ಲಿಗೆ ಒಬ್ಬನೇ ಬಂದಿರುವೆನು. ಈ ರೀತಿಯಾಗಿತ್ತು ಈ ಭರತ ಭೂಮಿಯಲ್ಲಿ ಗುರುಕುಲಗಳನ್ನು ಗೌರವದಿಂದ ನೋಡಿಕೊಳ್ಳುವ ರೀತಿ. ಏಕೆಂದರೆ ಆ ಗುರುಕುಲಗಳೇ ನಾಳಿನ ಸಂತತಿಯನ್ನು ತಯಾರು ಮಾಡುತ್ತಿದ್ದುದು. ಭರತ ಭೂಮಿಯ ಸಂಸ್ಕೃತಿ, ಭರತ ಭೂಮಿಯ ಶ್ರೇಷ್ಠತೆ ಇದೆಲ್ಲವೂ ಶತಶತಮಾನಗಳಿಂದಲೂ ಸಹಸ್ರಮಾನಗಳಿಂದಲೂ ಇಂದಿಗೂ ಉಳಿದುಕೊಂಡು ಬಂದಿವೆ ಎಂದರೆ ಆ ಗುರುಕುಲಗಳೇ ಕಾರಣ. ನೆನಪಿರಲಿ, ಇದೇ ಗುರುಕುಲಗಳ ಮೇಲೆಯೇ ಆಕ್ರಮಣಕಾರಿಗಳು ನಿರಂತರ ಆಕ್ರಮಣವನ್ನು ಮಾಡುತ್ತಾ ಈ ದೇಶದ ಸಂಸ್ಕೃತಿಯನ್ನು ಹಾಳುಗೆಡವಲು ಇನ್ನಿಲ್ಲದಂತೆ ಪ್ರಯತ್ನಿಸಿದರು. ಕೊನೆಗೆ ಬ್ರಿಟಿಷರ ಕಾಲದಲ್ಲಿ ಎಲ್ಲ ಗುರುಕುಲಗಳನ್ನು ಸುವ್ಯವಸ್ಥಿತವಾಗಿ ಮುಚ್ಚಿಸಿ ಆ ಜಾಗಗಳಲ್ಲಿ ಆಧುನಿಕ ಶಿಕ್ಷಣದ ಹೆಸರಿನಲ್ಲಿ ಗುಲಾಮರನ್ನು ಸೃಷ್ಟಿಸುವಂತಹ ಶಾಲೆಗಳನ್ನು ತೆರೆಯಲಾಯಿತು. ಇಂದಿಗೂ ದುರದೃಷ್ಟವಶಾತ್ ಅದೇ ಗುಲಾಮಿ ಸಂತತಿಯನ್ನು ತಯಾರಿಸುವಂತಹ ಶಾಲೆಗಳನ್ನೇ ನಾವು ಪೋಷಿಸಿಕೊಂಡು ಬರುತ್ತಿದ್ದೇವೆ. ಇಂದಿಗೂ ಕೂಡ ನಮಗೆ ಅಂತಹ ಶ್ರೇಷ್ಠ ಶಿಕ್ಷಣ ಪದ್ಧತಿಯನ್ನು ಪುನಃ ಹೊಂದುವುದು ಸಾಧ್ಯವಾಗಿಲ್ಲ. ಬಹುಶಃ ಅಂತಹ ಶಿಕ್ಷಣ ಪದ್ಧತಿಯನ್ನು ಸಂಪೂರ್ಣವಾಗಿ ಪುನರುಜ್ಜೀವಗೊಳಿಸಲು ಇನ್ನು ಅದೆಷ್ಟು ಶತಮಾನಗಳ ಪ್ರಯತ್ನವೂ ಬೇಕಾಗಿದೆಯೋ. ಅನಿಯತಾಮಿತಃ ಸೇನೇತ್ಯಾಜ್ಞಪ್ತಃ ಪರಮರ್ಷಿಣ ತಥಾನು ಚಕ್ರೇ ಭರತಃ ಸೇನಾಯಾಃ ಸಮುಪಾಗಮಂ. ಅನಂತರ ಆ ಮಹರ್ಷಿಗಳು ಸೈನ್ಯವನ್ನು ಇಲ್ಲಿಗೆ ಬರಲಿ ಎಂದು ಆಜ್ಞಾಪಿಸಿದಾಗ ಭರತನು ಸೇನೆಯನ್ನು ಬರಮಾಡಿಕೊಂಡನು. ಅಗ್ನಿಶಾಲಾಂ ಪ್ರವಿಶ್ಯಾಥ ಪೀತ್ವಾ ಪರಿಮೃಜ್ಯ ಚ ಆತಿಥ್ಯಸ್ಯ ಕ್ರಿಯಾ ಹೇತುರ್ವಿಶ್ವಕರ್ಮಾಣಮಾಹ್ವಯತ್. ಬಳಿಕ ಭರದ್ವಾಜ ಮುನಿಗಳು ಅಗ್ನಿಶಾಲೆಯನ್ನು ಪ್ರವೇಶಿಸಿ ಭರತನ ಆತಿಥ್ಯಕ್ಕಾಗಿ ವಿಶ್ವಕರ್ಮಾದಿಗಳನ್ನು ಆವಾಹಿಸಿದರು. ಆಹ್ವಯೇ ವಿಶ್ವಕರ್ಮಾಣಮಹಂ ತ್ವಷ್ಟಾರಮೇವ ಚ ಆತಿಥ್ಯಂ ಕರ್ತುಮಿಚ್ಛಾಮಿ ತತ್ರ ಮೇ ಸಂವಿಧೀಯತಾಂ. ಅವರು ಸಂಕಲ್ಪಿಸಿದರು, ನಾನು ವಿಶ್ವಕರ್ಮ ತ್ವಷ್ಟ ದೇವತೆಗಳನ್ನು ಆವಾಹಿಸುತ್ತಿದ್ದೇನೆ. ನನ್ನ ಮನಸ್ಸಿನಲ್ಲಿ ಸೈನ್ಯ ಸಹಿತ ಭರತನ ಆತಿಥ್ಯ ಸತ್ಕಾರ ಮಾಡುವ ಇಚ್ಛೆ ಉಂಟಾಗಿದೆ. ಇದಕ್ಕಾಗಿ ನನಗಾಗಿ ಅವರು ವ್ಯವಸ್ಥೆ ಮಾಡಲಿ. ಆಹ್ವಯೇ ಲೋಕಪಾಲಾಂ ಸ್ತ್ರೀಂ ದೇವಾನ್ ಚಕ್ರ ಪುರೋಗಮ ಆತಿಥ್ಯಂ ಕರ್ತುಮಿಚ್ಛಾಮಿ ತತ್ರ ಮೇ ಸಂವಿಧೀಯತಾಂ. ಲೋಕಪಾಲಕರಾದ ಯಮ, ವರುಣ ಮತ್ತು ಕುಬೇರ ಮೂವರ ಸಹಿತ ಇಂದ್ರನನ್ನು ಆವಾಹಿಸುತ್ತಿದ್ದೇನೆ. ಈಗ ಭರತನ ಆತಿಥ್ಯ ಸತ್ಕಾರ ಮಾಡಲು ಬಯಸುತ್ತಿರುವೆನು. ಅದಕ್ಕಾಗಿ ಅವರೆಲ್ಲರೂ ಅವಶ್ಯವಾದ ವ್ಯವಸ್ಥೆ ಮಾಡಲಿ. ಪ್ರಾಕ್ತೋತಸಶ್ಚಯಾನತ್ಯಸ್ತ್ರೀರ್ಯಕ್ಸ್ರೋತಸ ಏವ ಚ ಪೃಥಿವ್ಯಾಮಂತರಿಕ್ಷೇ ಚ ಸಮಾಯಾಂತ್ವದ್ಯ ಸರ್ವಶಃ. ಪೂರ್ವ ಮತ್ತು ಪಶ್ಚಿಮಕ್ಕೆ ಹರಿಯುವ ಭೂಮ್ಯಾಕಾಶದಲ್ಲಿ ಇರುವ ನದಿಗಳನ್ನು ನಾನು ಆವಾಹಿಸುತ್ತಿದ್ದೇನೆ. ಅವೆಲ್ಲವೂ ಬಂದು ಇಲ್ಲಿಗೆ ಆಗಮಿಸಲಿ. ಅನ್ಯಾಸ್ರವಂತು ಮೈರೇಯಂ ಸುರಾಮನ್ಯಾಸು ನಿಷ್ಠಿತಾಂ ಅಪರಾಶ್ಚೋದಕಂ ಶೀತಮಿಕ್ಷುಕಾಂಡರಸೋಪಮಂ. ಕೆಲವು ನದಿಗಳು ಮೈರೇಯ ಪ್ರಸ್ತುತಪಡಿಸಲಿ, ಬೇರೆ ಕೆಲವು ನದಿಗಳು ಚೆನ್ನಾಗಿ ತಯಾರಿಸಿದ ಸುರೆಯನ್ನು ತರಲಿ, ಇತರ ನದಿಗಳು ಕಬ್ಬಿನ ಹಾಲಿನಂತೆ ಮಧುರ ಹಾಗೂ ಶೀತಲ ನೀರನ್ನು ಸಿದ್ಧವಾಗಿಸಲಿ. ಆಹ್ವಯೇ ದೇವ ಗಂಧರ್ವಾನ್ ವಿಶ್ವಾವಸುಹಾಹುಹಾನ್ ತಥೈವಾಪ್ಸರಸೋ ಗಂಧೇವ ಗಂಧರ್ವೈಶ್ಚಾಪಿ ಸರ್ವಶಃ. ವಿಶ್ವಾವಸು, ಹಾಹಾ, ಹೂಹು ಮೊದಲಾದ ದೇವಗಂಧರ್ವರನ್ನು ಹಾಗೂ ಅವರೊಂದಿಗೆ ಸಮಸ್ತ ಅಪ್ಸರೆಯರನ್ನು ನಾನು ಆವಾಹಿಸುತ್ತಿದ್ದೇನೆ. ಘೃತಾಚಿಮಥ ವಿಶ್ವಾಚಿ ಮಿಶ್ರಕೇಶೀಮಲಂಬುಷಾಂ ನಾಗದತ್
ತಾಂಚ ಹೇಮಾಂಚ ಸೋಮಾಮದ್ರಿಕೃತಸ್ಥಲಿ ಘೃತಾಚಿ ವಿಶ್ವಾಚಿ ಮಿತ್ರಕೇಶಿ ಅಲಂಬುಷ ನಾಗದತ್ತ ಹೇಮ ಸೋಮ ಹಾಗೂ ಅದ್ರಿಕೃತ ಸ್ಥಳಿ ಅಂದರೆ ಪರ್ವತದ ಮೇಲೆ ವಾಸಿಸುವ ಸೋಮ ಇವರನ್ನು ನಾನು ಆವಾಹಿಸುತ್ತಿದ್ದೇನೆ. ಶಕ್ರಂ ಯಶ್ಚೋಪತಿಷ್ಠಂತಿ ಬ್ರಹ್ಮಾಣಂ ಯಾಶ್ಚ ಭಾಮಿನೀಃ ಸರ್ವಾಸ್ತುಂಬುರುಣಾಂ ಸಾರ್ಧಮಾಹ್ವಯೇ ಸಪರಿಚ್ಛದಾಃ. ಇಂದ್ರನನ್ನು ಉಪಚರಿಸುವ ರಂಭೆ ಊರ್ವಶಿಯರನ್ನು, ಬ್ರಹ್ಮನನ್ನು ಉಪಚರಿಸುವ ಭಾಮಿನಿಯರನ್ನು, ದೇವಗಾಯನ ಪಟುಗಳಾದ ತುಂಬುರರೊಡನೆ ಅಲಂಕೃತರಾಗಿ ಗೀತೆಗಳಿಗೆ ಬೇಕಾಗುವ ಉಪಕರಣಗಳೊಂದಿಗೆ ಇಲ್ಲಿಗೆ ಆಗಮಿಸಲಿ. ವನಂ ಕರುಷು ಯದ್ದಿವ್ಯಂ ವಾಸೋ ಭೂಷಣ ಪತ್ರವತ್ ದಿವ್ಯ ನಾರೀ ಫಲಂ ಶಶ್ವತ್ ಮಿಹೈವತು. ಉತ್ತರ ಕುರುವರ್ಷದಲ್ಲಿ ದಿವ್ಯವಾದ ಚೈತ್ರರಥ ಎಂಬ ವನವಿದೆ. ಅದರ ದಿವ್ಯ ವಸ್ತ್ರಾಭೂಷಣಗಳೇ ವೃಕ್ಷದ ಎಲೆಗಳಾಗಿವೆ ಮತ್ತು ಫಲಗಳೇ ದಿವ್ಯ ನಾರಿಯರಾಗಿದ್ದಾರೆ. ಕುಬೇರನ ಆ ಸನಾತನ ದಿವ್ಯ ವನವು ಇಲ್ಲಿಗೆ ಬರಲಿ. ಇಹ ಮೇ ಭಗವಾನ್ ಸೋಮೋ ವಿಧತ್ತಾಮನ್ನಮುತ್ತಮಂ ಅಕ್ಷ್ಯಂ ಭೋಜ್ಯಂ ಚ ಚೋಷ್ಯಂ ಚ ಲೇಹ್ಯಂ ಚ ವಿವಿಧಂ ಬಹು. ಭಗವಾನ್ ಸೋಮನು ನನ್ನ ಅತಿಥಿಗಳಿಗೆ ಉತ್ತಮ ಅನ್ನ, ನಾನಾ ಪ್ರಕಾರದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಲಿ. ವಿಚಿತ್ರಾಣಿ ಚ ಮಾಲ್ಯಾನಿ ಪಾದಪಪ್ಯುತಾನಿ ಚ ಸುರಾದೀನಿ ಚ ಪೇಯಾನಿ ಮಾಂಸಾನಿ ವಿವಿಧಾನಿ ಚ. ವೃಕ್ಷಗಳಿಂದ ಆಗಲೇ ಕಿತ್ತ ನಾನಾ ರೀತಿಯ ಪುಷ್ಪಗಳು, ಜೇನು ಮೊದಲಾದ ಪೇಯ ಪದಾರ್ಥ ಹಾಗೂ ನಾನಾ ಪ್ರಕಾರದ ಹಣ್ಣುಗಳ ತಿರುಳನ್ನು ಕೂಡ ಭಗವಾನ್ ಸೋಮನು ಇಲ್ಲಿ ಪ್ರಸ್ತುತಪಡಿಸಲಿ. ಏವಂ ಸಮಾಧಿನಾ ಯುಕ್ತ ತೇಜಸಾ ಪ್ರತಿಮೇನ ಚ ಶಿಕ್ಷಾಸ್ವರ ಸಮಾಯುಕ್ತಂ ಸುವ್ರತಶ್ಚ ಬ್ರವೀನ್ ಮುನಿಃ. ಈ ಪ್ರಕಾರ ಸುವ್ರತರಾದ ಭರದ್ವಾಜ ಮುನಿಗಳು ಏಕಾಗ್ರಚಿತ್ತನಾಗಿ ಅನುಪಮ ತೇಜದಿಂದ ಸಂಪನ್ನ ಶಿಕ್ಷಾ ಮತ್ತು ವ್ಯಾಕರಣಾದಿ ಶಾಸ್ತ್ರೋಕ್ತ ಸ್ವರದಿಂದ ಯುಕ್ತ ವಾಣಿಯಿಂದ ಅವರೆಲ್ಲರನ್ನೂ ಆವಾಹಿಸಿದರು. ಮನಸಾಧ್ಯಾಯತಸ್ತಸ್ಯ ಪ್ರಾಂಗ್ಮುಖಸ್ಯ ಕೃತಾಂಜಲೇಃ ಆಜಗ್ಮುಸ್ತಾನಿ ಸರ್ವಾಣಿ ದೈವತಾನಿ ಪೃಥಕ್ ಪೃಥಕ್. ಹೀಗೆ ಆವಾಹನೆ ಮಾಡಿ ಮುನಿಗಳು ಪೂರ್ವಾಭಿಮುಖರಾಗಿ ಕೈಮುಗಿದು ಮನಸ್ಸಿನಲ್ಲಿ ಧ್ಯಾನಿಸತೊಡಗಿದರು. ಅವರು ಸ್ಮರಿಸುತ್ತಲೇ ಅವರೆಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಅಲ್ಲಿಗೆ ಬಂದು ತಲುಪಿದರು. ಮಲಯಂ ದುರ್ತರಂ ಚೈವ ತತಃ ಸ್ವೇದನುದೋಖಿನಿಲಃ ಉಪಸ್ಪೃಶ್ಯ ವವೌ ಯುಕ್ತ್ಯಾ ಸುಪ್ರಿಯಾತ್ಮ ಸುಖ ಶಿವಃ. ಮತ್ತೆ ಅಲ್ಲಿ ಮಲಯ ಮತ್ತು ದರ್ದುರ ಎಂಬ ಪರ್ವತಗಳನ್ನು ಸ್ಪರ್ಶಿಸಿ ಬೀಸುವ ಅತ್ಯಂತ ಸುಖದಾಯಕವಾದ ಗಾಳಿಯು ನಿಧಾನವಾಗಿ ಬೀಸತೊಡಗಿತು. ಅದರ ಸ್ಪರ್ಶ ಮಾತ್ರದಿಂದ ಶರೀರದ ಬೆವರು ಒಣಗುತ್ತಿತ್ತು. ತತೋಭ್ಯವರ್ಷಂತ ಘನಾ ದಿವ್ಯಾ ಕುಸುಮವೃಷ್ಟಯಃ ದೇವದುಂದುಭಿಘೋಷಶ್ಚ ದಿಕ್ಷು ಸರ್ವಾಸು ಶುಶ್ರುವೆ. ಅನಂತರ ಮೇಘಗಳು ದಿವ್ಯ ಪುಷ್ಪಗಳ ಮಳೆಗರೆದವು. ಎಲ್ಲ ದಿಕ್ಕುಗಳಿಂದ ದೇವದುಂದುಭಿಗಳ ಮಧುರ ಶಬ್ದವು ಕೇಳತೊಡಗಿತು. ಪ್ರವವಶ್ಚೋತ್ತಮಾವಾತ ನೃತಶ್ಚಾಪ್ಸರೋ ಗಣಾಃ ಪ್ರಜಗುರ್ದೇವ ಗಂಧರ್ವಾ ವೀಣಾ ಪ್ರಮುಚ ಸ್ವರಾನ್. ಉತ್ತಮ ಮಂದಾನಿಲವು ಬೀಸತೊಡಗಿತು. ಅಪ್ಸರೆಯರು ನೃತ್ಯ ಪ್ರಾರಂಭಿಸಿದರು. ದೇವಗಂಧರ್ವರು ಹಾಡತೊಡಗಿದರು. ಎಲ್ಲೆಡೆ ವೀಣೆಗಳು ನಿನಾದಿಸತೊಡಗಿದವು. ಸಶಬ್ದೋದ್ಯಾಂಚ ಭೂಮಿಂಚ ಪ್ರಾಣಿನಾಂ ಶ್ರವಣಾನಿ ಚ ವಿವೇಶೋತ್ಥಾವಚ ಶ್ಲಕ್ಷ್ಣಃ ಸಮೋಲಯ ಗುಣಾನ್ವಿತಃ. ಸಂಗೀತದ ಆ ನಾದ ಪೃಥಿವಿ, ಆಕಾಶ ಹಾಗೂ ಪ್ರಾಣಿಗಳ ಕಿವಿಗಳಲ್ಲಿ ಹೊಕ್ಕು ಪ್ರತಿಧ್ವನಿಸಿತು. ಆ ನಾದವು ಆರೋಹ ಅವರೋಹದಿಂದ ಕೂಡಿ ಕೋಮಲ ತೀವ್ರ ಶುದ್ಧ ಸ್ವರಗಳಿಂದೊಡಗೂಡಿ ತಾಳ ಲಯಗಳಿಂದ ಸಂಪನ್ನವಾಗಿತ್ತು.
ತಸ್ಮಿನ್ನೆವಂಗತೆ ಶಬ್ದೇ ದಿವ್ಯೇ ಶ್ರೋತ್ರಸುಖೇ ನೃಣಾಂ ದದರ್ಶ ಭಾರತಂ ಸೈನ್ಯಂ ವಿಧಾನಂ ವಿಶ್ವಕರ್ಮಣಃ. ಈ ಪ್ರಕಾರ ಮನುಷ್ಯರ ಕಿವಿಗಳಿಗೆ ಸುಖ ಕೊಡುವ ಆ ದಿವ್ಯ ಶಬ್ದ ಕೇಳುತ್ತಿರುವಂತೆಯೇ ಭರತನ ಸೈನ್ಯವು ವಿಶ್ವಕರ್ಮನ ನಿರ್ಮಾಣ ಕೌಶಲ್ಯವನ್ನು ನೋಡಿತು. ಬಭೋವ ಹಿ ಸಮಾ ಭೂಮಿಃ ಸಮಂತಾತ್ ಪಂಚಯೋಜನಂ ಶಾದ್ವಲೈರ್ಬಹುಭಿಶ್ಚನ್ನ ನೀಲವೈಢೂರ್ಯ ಸನ್ನಿಭೈಃ. ಸುತ್ತಲೂ 5 ಯೋಜನದ ಭೂಮಿ ಸಮತಟ್ಟಾಯಿತು. ಅದರ ಮೇಲೆ ನೀಲ ಮತ್ತು ವೈಢೂರ್ಯ ಮಣಿಗಳಂತೆ ನಾನಾ ಪ್ರಕಾರದ ಹುಲ್ಲು ಒತ್ತಾಗಿ ಹಾಸಲಾಗಿತ್ತು. ತಸ್ಮಿನ್ ಬಿಲ್ವಾಃ ಕಪಿತ್ಥಾಶ್ಚ ಪನಸಾ ಬೀಜಪೂರಕಾಃ ಆಮಲಕ್ಯೋ ಬಭೂವಶ್ಚ ಚೂತಾಶ್ಚ ಫಲಭೂಷಿತಾಃ. ಅಲ್ಲಲ್ಲಿ ಬಿಲ್ವ, ಬೇಲ, ಹಲಸು, ನೆಲ್ಲಿ, ಸೀಬೆ, ಮಾವು ಮುಂತಾದ ಫಲಭರಿತವಾದ ವೃಕ್ಷಗಳಿದ್ದವು. ಉತ್ತರೇಭ್ಯಃ ಕುರುಭ್ಯಶ್ಚ ವನಂ ದಿವ್ಯೋಪಭೋಗವತ್ ಆಜಗಾಮ ನದೀ ಸೌಮ್ಯ ತೀರಜೈರ್ಬಹುಭಿರ್ವೃತಾ. ಉತ್ತರ ಕುರುವರ್ಷದಿಂದ ದಿವ್ಯ ಭೋಗ ಸಾಮಗ್ರಿಗಳಿಂದ ಸಂಪನ್ನವಾದ ಚೈತ್ರರಥ ಎಂಬ ವನವು ಅಲ್ಲಿಗೆ ಬಂದಿತ್ತು. ಜೊತೆಗೆ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿಯ ನದಿಗಳು ಬಂದು ತಲುಪಿದವು. ಅವುಗಳ ತೀರಗಳು ವೃಕ್ಷಗಳಿಂದ ಆವೃತವಾಗಿದ್ದವು. ಚತುಶಾಲಾನಿ ಶುಭ್ರಾಣಿ ಶಾಲಾಶ್ಚ ಗಜವಾಜಿನಾಂ ಹರ್ಮ್ಯಪ್ರಾಸಾದ ಸಂಯುಕ್ತ ತೋರಣಾನಿ ಶುಭಾನಿ ಚ. ಬೆಳ್ಳಗಿನ 4 ಮೀನಾರಗಳುಳ್ಳ ಭವನಗಳು ಸಿದ್ಧವಾದವು. ಆನೆ ಕುದುರೆಗಳಿಗೆ ಲಾಯಗಳು ನಿರ್ಮಾಣವಾದವು. ಧನಿಕರ ವಾಸಕ್ಕೆ ಯೋಗ್ಯವಾದ ಅನೇಕ ಮಹಡಿಗಳಿಂದ ಕೂಡಿದ ಸೌಧಗಳಿಂದ ಕೂಡಿದ್ದು ಸುಂದರ ನಗರ ದ್ವಾರ ತೋರಣಗಳು ನಿರ್ಮಾಣವಾಗಿತ್ತು. ಸಿತಮೇಘನಿಭಂ ಚಾಪಿ ರಾಜವೇಶ್ಮಸುತೋರಣಂ ಶುಕ್ಲಮಾಲ್ಯಕೃತಾಕಾರಂ ದಿವ್ಯಗಂಧ ಸಮುಕ್ಷಿತಂ. ರಾಜ ಪರಿವಾರದವರಿಗೆ ನಿರ್ಮಿಸಿದ ಸುಂದರ ದ್ವಾರಗಳಿಂದ ಕೂಡಿದ ದಿವ್ಯ ಭವನವು ಬಿಳಿಯ ಮೋಡಗಳಂತೆ ಸುಶೋಭಿತವಾಗಿತ್ತು. ಅವನ್ನು ಬಿಳಿಯ ಹೂವುಗಳಿಂದ ಅಲಂಕರಿಸಿ ಸುಗಂಧಿತ ಜಲವನ್ನು ಸಿಂಪಡಿಸಲಾಗಿತ್ತು. ಚತುರಸ್ರಮ ಸಂಬಾಧಂ ಶಯನಾಸನಯಾನವತ್ ದಿವ್ಯೈ ಸರ್ವರಸೈರ್ಯುಕ್ತಂ ದಿವ್ಯ ಭೋಜನ ವಸ್ತ್ರವತ್. ಆ ಭವನವು ಚೌಕಾಕಾರವಿದ್ದು ವಿಸ್ತಾರವಾಗಿತ್ತು. ಅದರಲ್ಲಿ ಸಂಕೀರ್ಣತೆಯೇ ಇರಲಿಲ್ಲ. ಅದರಲ್ಲಿ ಮಲಗಲು, ಕುಳಿತುಕೊಳ್ಳಲು, ವಾಹನಗಳನ್ನು ನಿಲ್ಲಿಸಲು ಬೇರೆ ಬೇರೆ ಸ್ಥಾನಗಳಿದ್ದವು. ಅಲ್ಲಿ ಎಲ್ಲ ರೀತಿಯ ದಿವ್ಯ ರಸ, ದಿವ್ಯ ಭೋಜನ, ದಿವ್ಯ ವಸ್ತ್ರಗಳಿಂದ ತುಂಬಿ ತುಳುಕುತ್ತಿತ್ತು. ಉಪಕಲ್ಪಿತ ಸರ್ವಾನ್ನಂ ಧೌತ ನಿರ್ಮಲ ಭಾಜನಂ ಸರ್ವಾಸನಂ ಶ್ರೀಮತ್ ಸ್ವಾತೀರ್ಣ ಶಯನೋತ್ತಮಂ. ಎಲ್ಲ ರೀತಿಯ ಅನ್ನ ಸಾಮಗ್ರಿಗಳು, ತೊಳೆದಿಟ್ಟ ಸ್ವಚ್ಛ ಪಾತ್ರೆಗಳನ್ನು ಇಟ್ಟಿದ್ದರು. ಆ ಸುಂದರ ಭವನದಲ್ಲಿ ಕುಳಿತುಕೊಳ್ಳಲು ಎಲ್ಲ ರೀತಿಯ ಆಸನಗಳು ಎಲ್ಲೆಡೆಗಳಲ್ಲಿ ಇರಿಸಿದ್ದವು. ಕೆಲವೆಡೆ ಮಲಗಲು ಸುಂದರ ಹಂಸತೂಲಿಕಾ ತಲ್ಪಗಳು ಹಾಸಲ್ಪಟ್ಟಿದ್ದವು. ರವಿವೇಶ ಮಹಾಬಾಹುರನುಜ್ಞಾತೋ ಮಹರ್ಷಿಣ ವೇಶ್ಮತದ್ರತ್ನ ಸಂಪೂರ್ಣಂ ಭರತಃ ಕೇಕಯೀಸುತಃ ಅನುಜಗ್ಮಶ್ಚ ತೇ ಸರ್ವೇ ಮಂತ್ರಿಣಃ ಸ ಪುರೋಹಿತಾಃ ಬಭೂವುಶ್ಚ ಮುದಾ ಯುಕ್ತಾಸ್ತಂ ದೃಷ್ಟ್ವಾ ವೇಶ್ಮ ಸಂವಿಧಿಂ. ಮಹರ್ಷಿ ಭರದ್ವಾಜರ ಅಪ್ಪಣೆಯಂತೆ ಕೈಕೇಯಿ ಪುತ್ರ ಮಹಾಬಾಹು ಭರತನು ನಾನಾ ರೀತಿಯ ರತ್ನಗಳಿಂದ ತುಂಬಿದ ಆ ಭವನವನ್ನು ಪ್ರವೇಶಿಸಿದನು. ಅವನೊಡನೆ ಪುರೋಹಿತರು, ಮಂತ್ರಿಗಳು ಪ್ರವೇಶಿಸಿದರು. ಆ ಭವನದ ನಿರ್ಮಾಣ ಕೌಶಲ್ಯವನ್ನು ನೋಡಿ ಎಲ್ಲರಿಗೆ ಬಹಳ ಸಂತೋಷವಾಯಿತು. ತತ್ರ ರಾಜಾಸನಂ ದಿವ್ಯಂ ವ್ಯಜನಂ ಛತ್ರಮೇವ ಚ ಭರತೋ ಮಂತ್ರಿಭಿಃ ಸಾರ್ಧಮಭ್ಯವರ್ತತ ರಾಜವತ್. ಆ ಭವನದಲ್ಲಿ ಭರತನು ದಿವ್ಯ ರಾಜಸಿಂಹಾಸನ, ಛತ್ರ ಚಾಮರಗಳನ್ನು ನೋಡಿದನು. ಅಲ್ಲಿ ರಾಜ ಶ್ರೀರಾಮನನ್ನು ಭಾವಿಸಿ ಮಂತ್ರಿಗಳೊಂದಿಗೆ ಆ ಎಲ್ಲ ರಾಜಭೋಗ್ಯ ವಸ್ತುಗಳ ಪ್ರದಕ್ಷಿಣೆ ಮಾಡಿದನು. ಗಮನಿಸಿ,
ಈ ಎಲ್ಲ ವಿಚಿತ್ರವಾದ ವಿಶಿಷ್ಟಪೂರ್ಣವಾದ ವೈಶಿಷ್ಟ್ಯಪೂರ್ಣವಾದಂತಹ ಆ ಭವ್ಯ ನಗರವನ್ನು ವಿಶ್ವಕರ್ಮ ಹಾಗೂ ದೇವತೆಗಳ ಸಹಾಯದಿಂದ ನಿರ್ಮಿಸಿ ಭರತನಿಗೆ ರಾಜೋಚಿತವಾದಂತಹ ಸತ್ಕಾರವನ್ನು ಕೊಡುವ ಅವಶ್ಯಕತೆ ಏನಿತ್ತು? ವಾಸ್ತವದಲ್ಲಿ ಭರತನು ಈಗ ದುಃಖಪೂರಿತನಾಗಿದ್ದಾನೆ. ಆತ ಶ್ರೀರಾಮನನ್ನು ವನವಾಸದಿಂದ ಹಿಂದಕ್ಕೆ ಕರೆತಂದು ಆತನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಬಯಸುತ್ತಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಭರತನ ಈ ದೃಢ ನಿಶ್ಚಯವು ಹಲವರಿಂದ ಸಂಶಯಕ್ಕೆ ಒಳಗಾಗುತ್ತಿದೆ. ಅಂತಹ ಸಂದರ್ಭದಲ್ಲಿ ಭರದ್ವಾಜರು ಯಾವ ಕಾರಣದಿಂದ ಈ ರೀತಿಯಾದ ಸತ್ಕಾರವನ್ನು ಮಾಡುತ್ತಿರುವರು? ಇಲ್ಲಿ ಮನಃಶಾಸ್ತ್ರದ ಭವ್ಯ ಪರಂಪರೆಯ ಅಂದರೆ ಭರತ ಭೂಮಿಯಲ್ಲಿ ಮನಃಶಾಸ್ತ್ರವು ಅರಳಿದ ಭವ್ಯ ಪರಂಪರೆಯ ದರ್ಶನವಾಗುತ್ತದೆ. ಭರತನೇನೋ ಆಗಷ್ಟೇ ಕೇಕೆಯ ದೇಶದಿಂದ ಹಿಂದಿರುಗಿದ್ದ. ಅಯೋಧ್ಯೆ ದುಃಖ ಸಾಗರದಲ್ಲಿ ಮುಳುಗಿತ್ತು. ಇದುವರೆಗೂ ರಾಜವೈಭೋಗವೆಂದರೆ ರಾಜವೈಭವವೆಂದರೆ ಸಿಂಹಾಸನವೆಂದರೆ ರಾಜಪದವಿ ಎಂದರೆ ಏನು ಎಂಬುದರ ಕಿಂಚಿತ್ ಪರಿಚಯವೂ ಕೂಡ ಭರತನಿಗೆ ಇಲ್ಲ. ಸಾಕಷ್ಟು ಕಾಲದಿಂದ ತನ್ನ ಅಜ್ಜನ ಮನೆಯಲ್ಲಿ ಸಂತೋಷವಾಗಿ ಕಾಲ ಕಳೆದು ಬಂದವನು. ಇದ್ದಕ್ಕಿದ್ದಂತೆ ತಂದೆಯ ಮರಣವನ್ನು ನೋಡಿ ಸ್ಮಶಾನ ವೈರಾಗ್ಯ ಎನ್ನುತ್ತಾರೆ. ಯಾರಾದರೂ ಸತ್ತಾಗ ಕೂಡಲೇ ನಮ್ಮಲ್ಲಿ ವೈರಾಗ್ಯ ಆವರಿಸಿಕೊಳ್ಳುತ್ತದೆ. ಆದರೆ ಆ ವೈರಾಗ್ಯ ಸ್ಮಶಾನದಿಂದ ಹಿಂದಿರುಗುವವರೆಗೆ ಮಾತ್ರ. ಮನೆಗೆ ಹಿಂದಿರುಗಿದೊಡನೆ ವೈರಾಗ್ಯ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಪುನಃ ಪತ್ನಿ ಪುತ್ರ ಕಳತ್ರ ಎಲ್ಲರ ಆ ಎಲ್ಲ ವೈಭೋಗಗಳಲ್ಲಿ ಮುಳುಗಿ ಕಳೆದೇ ಹೋಗುತ್ತೇವೆ. ಆ ಕಾರಣದಿಂದಾಗಿ ಭರದ್ವಾಜರು ಇಲ್ಲಿ ರಾಜವೈಭೋಗವನ್ನು ಸೃಷ್ಟಿಸಿ ಭರತನನ್ನು ಪರೀಕ್ಷಿಸುತ್ತಿರುವರು. ಆ ರಾಜಭವನದಲ್ಲಿ ಸಿಂಹಾಸನವು ಸಕಲ ರಾಜವೈಭೋಗಗಳು ಇಡಲ್ಪಟ್ಟಿವೆ. ಆದರೆ ಭರತನು ಶ್ರೀರಾಮನ ತಮ್ಮ. ಆತನು ಆ ಸಿಂಹಾಸನದಲ್ಲಿ ಶ್ರೀರಾಮನನ್ನೇ ಕಲ್ಪಿಸಿಕೊಂಡು ಆ ಸಿಂಹಾಸನಕ್ಕೆ ಪ್ರದಕ್ಷಿಣೆ ಮಾಡುತ್ತಾನೆ. ಹೆಜ್ಜೆ ಹೆಜ್ಜೆಗೂ ಋಷಿಗಳು ಆತನ ಮನೋಸ್ಥೈರ್ಯವನ್ನು ಪರೀಕ್ಷಿಸುತ್ತಿದ್ದಾರೆ. ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರ ಮಹಾರಾಜನೇ ವಿರಾಜಮಾನನಾಗಿದ್ದಾನೆ ಎಂದು ಭಾವಿಸಿ ಭರತನು ಶ್ರೀರಾಮನಿಗೆ ಪ್ರಣಾಮಗೈಯುತ್ತಾನೆ. ಆಸನಂ ಪೂಜಯಾಮಾಸ ರಾಮಾಯಾಭಿಪ್ರಣಮ್ಯ ಚ ವಾಲವ್ಯಜನಮಾದಾಯ ನ್ಯಷೀದತ್ ಸಚಿವಾಸನೆ. ಆ ರಾಜಭವನದಲ್ಲಿ ಇರಿಸಲಾಗಿದ್ದ ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರ ಮಹಾರಾಜನೇ ವಿರಾಜಮಾನನಾಗಿದ್ದಾನೆ ಎಂದು ಭಾವಿಸಿ ಭರತನು ಶ್ರೀರಾಮನಿಗೆ ಪ್ರಣಾಮಗೈದು ಆ ಸಿಂಹಾಸನವನ್ನು ಪೂಜಿಸಿದನು. ಮತ್ತೆ ಚಾಮರಗಳನ್ನೆತ್ತಿಕೊಂಡು ಅವನು ಮಂತ್ರಿಗಳ ಆಸನದಲ್ಲಿ ಕುಳಿತುಕೊಂಡನು. ಅನುಪೂರ್ವ್ಯಾನ್ ನಿಷೇಧುಸ್ತ ಸರ್ವೇ ಮಂತ್ರಿ ಪುರೋಹಿತಾ ತತಃ ಸೇನಾಪತಿ ಪ್ರಶಾಸ್ತಾಚಮ್ಯಶೀದತ. ಬಳಿಕ ಪುರೋಹಿತ ಮತ್ತು ಮಂತ್ರಿಗಳು ಕ್ರಮವಾಗಿ ತಮಗೆ ಯೋಗ್ಯವಾದ ಆಸನಗಳಲ್ಲಿ ಕುಳಿತರು. ಮತ್ತೆ ಸೇನಾಪತಿ ಮತ್ತು ಪ್ರಶಾಸ್ತ ಅಂದರೆ ಸೈನ್ಯ ಶಿಬಿರದ ರಕ್ಷಕ ಇವರು ಕುಳಿತುಕೊಂಡರು. ತತಸ್ತ್ರ ಮುಹೂರ್ತೇನ ನದ್ಯ ಪಾಯಸಕರ್ಧಮಾಃ ಉಪಾತಿಷ್ಠಂತ ಭರತಂ ಭರದ್ವಾಜಸ್ಯ ಶಾಸನಾತ್. ಅನಂತರ ಮುಹೂರ್ತ ಮಾತ್ರದಲ್ಲಿ ಭರದ್ವಾಜ ಮುನಿಯ ಆಜ್ಞೆಯಂತೆ ಭರತನ ಸೇವೆಯಲ್ಲಿ ನದಿಗಳು ಉಪಸ್ಥಿತರಾದರು. ಅದರಲ್ಲಿ ಕೆಸರಿನ ಸ್ಥಾನದಲ್ಲಿ ಪಾಯಸವೇ ತುಂಬಿತ್ತು. ಆಸಾಮುಭಯತಃ ಪಾಂಡು ಮೃತ್ತಿಕಲೇಪನಾಃ ರಮ್ಯಾಶ್ಚಾವಸಥಾ ದಿವ್ಯಾ ಬ್ರಾಹ್ಮಣಸ್ಯ ಪ್ರಸಾದಜಾಃ. ಆ ನದಿಗಳ ಇಕ್ಕೆಲಗಳ ತೀರಗಳಲ್ಲಿ ಮಹರ್ಷಿ ಭರದ್ವಾಜರ ಕೃಪೆಯಿಂದ ದಿವ್ಯ ರಮಣೀಯ ಸುಣ್ಣ ಬಳಿದ ಭವನಗಳು ಪ್ರಕಟವಾಗಿದ್ದವು. ತೇನೈವ ಚ ಮುಹೂರ್ತೇನ ದಿವ್ಯಾಭರಣಭೂಷಿತಾಃ ಆಗುರ್ವಿಶಂತಿ ಸಹಸ್ರ ಬ್ರಹ್ಮಣ ಪ್ರಹಿತಾ ಸ್ತ್ರೀಯಃ. ಅದೇ ಮುಹೂರ್ತದಲ್ಲಿ ಬ್ರಹ್ಮದೇವರು ಕಳಿಸಿದ ದಿವ್ಯ ಒಡವೆಗಳಿಂದ ಭೂಷಿತ 20,000 ದಿವ್ಯಾಂಗನೆಯರು ಅಲ್ಲಿಗೆ ಬಂದರು. ಸುವರ್ಣಮಣಿ ಮುಕ್ತೇನ ಪ್ರವಾಲೇನ ಚ ಶೋಭಿತಾಃ ಆಗುರ್ವಿಂಶತಿ ಸಹಸ್ರ ಕುಬೇರ ಪ್ರಹಿತಾ ಸ್ತ್ರೀಯಃ ಯಾಭಿರ್ಗೃಹೀತಃ
ಪುರುಷಸ್ಸೋನ್ಮಾದ ಇವ ಲಕ್ಷ್ಯತೆ. ಹೀಗೆಯೇ ಸುವರ್ಣ ಮಣಿ ಮುತ್ತು ಹವಳದ ಆಭೂಷಣಗಳಿಂದ ಶೋಭಿಸುವ ಕುಬೇರನು ಕಳಿಸಿದ 20,000 ದಿವ್ಯ ಮಹಿಳೆಯರು ಅಲ್ಲಿಗೆ ಬಂದರು. ಅವರ ಸ್ಪರ್ಶದಿಂದ ಪುರುಷನು ಉನ್ಮಾದಗ್ರಸ್ತನಂತಾಗುತ್ತಿದ್ದನು. ಆಗುರ್ವಿಂಶತಿ ಸಹಸ್ರಾನಂದನಾದಪ್ಸರೋಗಣಾ ನಾರದಸ್ತುಂಬುರುರ್ಗೋಪ ಪ್ರಭಯಾ ಸೂರ್ಯವರ್ಚಸಃ ಏತೆ ಗಂಧರ್ವರಾಜಾನೋ ಭರತಸ್ಯಾಗ್ರತೋ ಜಗುಹು. ಇವರಲ್ಲದೆ ನಂದನವನದಿಂದ 20,000 ಅಪ್ಸರೆಯರು ಬಂದರು. ನಾರದ, ತುಂಬುರು ಮತ್ತು ಗೋಪರು ತಮ್ಮ ಕಾಂತಿಯಿಂದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದರು. ಈ ಮೂವರು ಗಂಧರ್ವರು ಭರತನ ಮುಂದೆ ಗಾಯನ ಮಾಡತೊಡಗಿದರು. ಆಲಂಬುಷಾಮಿತ್ರಕೇಶಿ ಪುಂಡರೀಕಾಥ ವಾಮನ ಉಪಾನೃತ್ಯಂತ ಭರತಂ ಭರದ್ವಾಜಸ್ಯ ಶಾಸನಾತ್. ಆಲಂಬುಷ, ಮಿತ್ರಕೇಶಿ, ಪುಂಡರೀಕ ಮತ್ತು ವಾಮನ ಈ 4 ಅಪ್ಸರೆಯರು ಭರದ್ವಾಜರ ಆಜ್ಞೆಯಂತೆ ಭರತನ ಮುಂದೆ ನೃತ್ಯ ಮಾಡತೊಡಗಿದರು. ಯಾನಿ ಮಾಲ್ಯಾನಿ ದೇವೇಶು ಯಾನಿ ಚೈತ್ರರಥೇವನೆ ಪ್ರಯಾಗೇ ತಾನ್ಯದೃಶ್ಯಂತ ಭರದ್ವಾಜಸ್ಯ ತೇಜಸ. ಮಹರ್ಷಿ ಭರದ್ವಾಜರ ಪ್ರತಾಪದಿಂದ ದೇವತೆಗಳ ಉದ್ಯಾನವನಗಳಲ್ಲಿ ಹಾಗೂ ಚೈತ್ರರಥವನದಲ್ಲಿ ಅರಳುವ ಹೂವುಗಳು ಪ್ರಯಾಗದಲ್ಲಿ ಕಾಣಿಸಿಕೊಂಡವು. ಬಿಲ್ವಾಮಾರ್ದಂಗಿಕಾ ಆಸನ್ ಶಮ್ಯಾಗ್ರಾಹ ಬಿಭೀತಕಾಃ ಅಶ್ವತ್ಥಾನರ್ತಕಾಸ್ತಾಸನ್ ಭರದ್ವಾಜಸ್ಯ ತೇಜಸ. ಭರದ್ವಾಜ ಮುನಿಯ ತೇಜದಿಂದ ಬಿಲ್ವ ವೃಕ್ಷಗಳು ಮೃದಂಗ ನುಡಿಸುತ್ತಿದ್ದವು, ಬಿಭೀತಕ ವೃಕ್ಷಗಳು ತಾಳ ಹಾಕುತ್ತಿದ್ದವು, ಅಶ್ವತ್ಥ ವೃಕ್ಷಗಳು ನರ್ತನ ಮಾಡುತ್ತಿದ್ದವು. ತತಃ ಸರಳತಾಲಾಶ್ಚ ತಿಲಕಾಃ ಸತಮಾಲಕಾಃ ಪ್ರಹೃಷ್ಟಾಸ್ತತ್ರ ಸಂಪೇತ ಮುಗ್ಧಾ ಭೂತ್ವಾಥ ವಾಮನಾಃ. ಅನಂತರ ಎತ್ತರವಾಗಿ ಬೆಳೆದಿರುವ ದೇವದಾರು, ತಾಲ, ತಿಲಕ, ತಮೂಲ ವೃಕ್ಷಗಳು ಸಂತೋಷಗೊಂಡು ವಕ್ರವಾಗಿ ಕಿರುಗಿಡಗಳಂತಾಗಿ ಭರತನ ಸೇವೆಯಲ್ಲಿ ಉಪಸ್ಥಿತವಾದವು. ಶಿಂಶಪಾಮಲಕೀ ಜಂಬೂರ್ಯಾಶ್ಚಾನ್ಯಾಃ ಕಾನನೇಲತಾಃ ಮಾಲತೀ ಮಲ್ಲಿಕಾ ಜಾತಿರ್ಯಾಶ್ಚಾನ್ಯಾಃ ಕಾನನೇಲತಾಃ ಪ್ರಮದಾ ವಿಗ್ರಹಂ ಕೃತ್ವಾ ಭರದ್ವಾಜಾಶ್ರಮೇ ವಸನ್. ಶಿಂಶಪ, ಆಮಲಕಿ, ಜಂಬೂ, ಸ್ತ್ರೀಲಿಂಗ ವೃಕ್ಷಗಳು, ಮಾಲತಿ, ಮಲ್ಲಿಕಾ, ಜಾಚಿ ಮೊದಲಾದ ಕಾಡಿನ ಲತೆಗಳು ನಾರಿಯರ ರೂಪವನ್ನು ಧರಿಸಿ ಭರದ್ವಾಜ ಮುನಿಯ ಆಶ್ರಮದಲ್ಲಿ ಬಂದು ತಂಗಿದರು. ಸುರಾಂ ಸುರಾಪಾ ಪಿಬತ ಪಾಯಸಂಚ ಬುಭುಕ್ಷಿತಾಃ ಮಾಂಸಾನಿ ಚ ಸುಮೇಧಾನಿ ಭಕ್ಷ್ಯಂತಾಂ ಯೋ ಯದಿಚ್ಛತಿ. ಅವರು ಭರತನ ಸೈನಿಕರಿಗೆ ಕರೆದು ಹೇಳುತ್ತಿದ್ದರು, ಮಧುಪಾನ ಮಾಡುವ ಜನರಿರ, ಇದೋ ಮಧುಪಾನ ಮಾಡಿರಿ. ನಿಮ್ಮಲ್ಲಿ ಹಸಿವಾದವರು ಈ ಪಾಯಸವನ್ನು ತಿನ್ನಿರಿ. ಹಾಗೂ ಪರಮ ಪವಿತ್ರ ಫಲಗಳ ತಿರುಳು ಕೂಡ ಸಿದ್ಧವಿದೆ, ಅದನ್ನು ಸವಿಯಿರಿ. ನಿಮ್ಮ ಇಚ್ಛೆಯಂತೆ ಭೋಜನ ಮಾಡಿರಿ. ಉಚ್ಛೋದ್ಯಸ್ನಾಪಯಂತಿ ಸ್ಮ ನದೀ ತೀರೇಷು ವಲ್ಗುಷು ಅಪ್ಯೇಕಮೇಕಂ ಪುರುಷಂ ಪ್ರಮದಾಃ ಸಪ್ತಚಾಷ್ಟ ಚ. 7 ತರುಣಿಯರು ಸೇರಿ ಒಬ್ಬೊಬ್ಬ ಪುರುಷರಿಗೆ ನದಿಯ ಮನೋಹರ ತೀರದಲ್ಲಿ ಮೈಗೆ ಸುಗಂಧ ತೈಲವನ್ನು ಹಚ್ಚಿ ಸ್ನಾನವನ್ನು ಮಾಡಿಸುತ್ತಿದ್ದರು. ಸಂವಾಹಂತ್ಯಃ ಸಮಾಪೇತುರ್ನಾರ್ಯೋ ವಿಪುಲಲೋಚನಾಃ ಪರಿಮೃಜ್ಯ ತಥಾನ್ಯೋನ್ಯಂ ಪಾಯಯಂತಿ ವರಾಂಗನಾಃ. ವಿಶಾಲ ನೇತ್ರೆಯರಾದ ಸುಂದರಿ ರಮಣೀಯರು ಅತಿಥಿಗಳ ಕಾಲುಗಳನ್ನು ಒತ್ತುತ್ತಿದ್ದರು. ಅವರು ನೆನೆದ ಅವರ ಶರೀರವನ್ನು ಬಟ್ಟೆಯಿಂದ ಒರೆಸಿ ಶುದ್ಧ ವಸ್ತ್ರವನ್ನು ಉಡಿಸಿ ಅವರಿಗೆ ರುಚಿಕರವಾದ ಹಾಲನ್ನು ಕುಡಿಸುತ್ತಿದ್ದರು. ಅಯಾನ್ ಗಜಾನ್ ಖರಾನುಷ್ಠಾಂಸ್ತಥೈವ ಸುರಭೀಸುತಾನ್ ಅಭೋಜಯನ್ವಾಹನಪಾಸ್ತೇಷಾಂ ಭೋಜ್ಯಂ ಯಥಾವಿಧಿ.
ಅನಂತರ ಬೇರೆ ಬೇರೆ ವಾಹನಗಳ ರಕ್ಷಣೆಯಲ್ಲಿ ನಿಯುಕ್ತರಾದ ಜನರು ಆನೆ, ಕುದುರೆ, ಒಂಟೆ, ಹೇಸರಗತ್ತೆ, ಎತ್ತುಗಳು ಹೀಗೆ ಪ್ರಾಣಿಗಳಿಗೆ ಬಗೆ ಬಗೆಯ ಹುಲ್ಲು ಕಾಳು ತಿನ್ನಿಸಿದರು. ಇಕ್ಷೂಂಶ್ಚ ಮಧುಲಾಜಾಂಶ್ಚ ಭೋಜಯಂತ್ಯ ಸ್ಮ ವಾಹನಾ ಇಕ್ಷ್ವಾಕುವರಯೋಧಾನಾಂ ಚೋದಯಂತೋ ಮಹಾಬಲಾಃ. ಇಕ್ಷ್ವಾಕು ಕುಲದ ಶ್ರೇಷ್ಠ ಯೋಧರ ವಾಹನಗಳನ್ನು ಎಳೆಯುವ ಪಶುಗಳಿಗೆ ಮಹರ್ಷಿಗಳು ಸೇವೆಗಾಗಿ ನಿಯುಕ್ತಗೊಳಿಸಿದ ವಾಹನ ರಕ್ಷಕರು ಕಬ್ಬು ಮತ್ತು ಜೇನುತುಪ್ಪವನ್ನು ಬೆರೆಸಿದ ಅರಳನ್ನು ಒತ್ತಾಯವಾಗಿ ತಿನ್ನಿಸುತ್ತಿದ್ದರು. ನಾಶ್ವಬಂಧೋಶ್ವಮಾಜಾನಾನ್ನಗಜಂ ಕುಂಜರಗ್ರಹಃ ಮತ್ತ ಪ್ರಮತ್ತ ಮುದಿತಾ ಸಾಚಮೋಸ್ತತ್ರ ಸಂಭಭೌ. ಕುದುರೆಗಳನ್ನು ಕಟ್ಟಿ ಹಾಕುವವರಿಗೆ ತಮ್ಮ ಕುದುರೆಗಳು ಮತ್ತು ಆನೆಗಳ ಮಾವುತರಿಗೆ ತಮ್ಮ ಆನೆಗಳು ಎಲ್ಲಿವೆ ಎಂಬುದೇ ತಿಳಿದಿರಲಿಲ್ಲ. ಎಲ್ಲ ಸೈನ್ಯವು ಅಲ್ಲಿ ಮತ್ತ ಪ್ರಮತ್ತ ಹಾಗೂ ಆನಂದಮಗ್ನವಾಗಿ ಕಾಣುತ್ತಿತ್ತು. ತರ್ಪಿತಾ ಸರ್ವಕಾಮೈಶ್ಚ ರಕ್ತಚಂದನರೂಷಿತಾಃ ಸರೋಗಣ ಸಂಯುಕ್ತ ಸೈನ್ಯಾವಾಚಮುದೀರಯನ್. ಸಮಸ್ತ ಮನೋವಾಂಛಿತ ಪದಾರ್ಥಗಳಿಂದ ತೃಪ್ತರಾಗಿ ಕೆಂಪು ಚಂದನದಿಂದ ಚರ್ಚಿತರಾದ ಸೈನಿಕರು ಅಪ್ಸರೆಯರ ಸಂಯೋಗ ಪಡೆದು ಕೆಳಗಿನಂತೆ ಹೇಳತೊಡಗಿದರು. ನೈವಾಯೋಧ್ಯಾಂ ಗಮಿಷ್ಯಾಮೋ ನ ಗಮಿಷ್ಯಾಮ ದಂಡಕಾಂ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತಥಾ ಸುಖಂ. ಇನ್ನು ನಾವು ಅಯೋಧ್ಯೆಗೆ ಹೋಗುವುದಿಲ್ಲ, ದಂಡಕಾರಣ್ಯಕ್ಕೂ ಹೋಗಲಾರೆವು. ಭರತನು ಕುಶಲನಾಗಿರಲಿ, ಏಕೆಂದರೆ ಅವನಿಂದಾಗಿಯೇ ನಮಗೆ ಈ ಭೂತಳದಲ್ಲಿ ಸ್ವರ್ಗವು ಸಿಕ್ಕಿದೆ. ಶ್ರೀರಾಮಚಂದ್ರನು ಸುಖವಾಗಿ ಇರಲಿ, ಅವನ ದರ್ಶನಕ್ಕಾಗಿ ಬಂದಾಗ ನಮಗೆ ಇಂತಹ ದಿವ್ಯ ಸುಖವು ದೊರೆಯಿತು. ಇತಿ ಪಾದಾತಯೋಧಾಶ್ಚ ಹಸ್ತ್ಯಶ್ವಾರೋಹ ಬಂಧಕಾಃ ಅನಾಥಾಸ್ತಂ ವಿಧಿಂ ಲಬ್ಧ್ವಾ ವಾಚಮೇತಾಮುದೀರಯನ್. ಹೀಗೆ ಕಾಲಾಳುಗಳು, ಆನೆ ಸವಾರರು, ಕುದುರೆ ಸವಾರರು, ಮಾವುತರೆ ಆದಿ ಈ ಸತ್ಕಾರವನ್ನು ಪಡೆದು ಸ್ವಚ್ಛಂದವಾಗಿ ಮೇಲಿನಂತೆ ಮಾತನಾಡಿಕೊಳ್ಳುತ್ತಿದ್ದರು. ಸಂಪ್ರಹೃಷ್ಟಾ ನಿವಿನೇದುಸ್ತೆ ನರಾಸ್ತತ್ರ ಸಹಸ್ರಶಃ ಭರತಸ್ಯಾನುಯಾತಾರ ಸ್ವರ್ಗೋ ಯಮಿತಿ ಚಾಬ್ರುವನ್. ಭರತನ ಜೊತೆಗೆ ಬಂದ ಸಾವಿರಾರು ಜನರು ಅಲ್ಲಿಯ ವೈಭವವನ್ನು ನೋಡಿ ಅತ್ಯಂತ ಹರ್ಷಗೊಂಡು ಇದು ಸ್ವರ್ಗವಾಗಿದೆ ಎಂದು ಗಟ್ಟಿಯಾಗಿ ಹೇಳುತ್ತಿದ್ದರು. ನೃತ್ಯತಂಶ್ಚ ಹಸಂತಶ್ಚ ಗಾಯಂತಶ್ಚೈವ ಸೈನಿಕಾಃ ಸಮಂತಾತ್ ಪರಿಧಾವಂತೋ ಮಾಲ್ಯೋಪೀತಾಂ ಸಹಸ್ರಶಃ. ಸಾವಿರಾರು ಸೈನಿಕರು ಹೂವಿನ ಹಾರಗಳನ್ನು ಧರಿಸಿಕೊಂಡು ಕುಣಿಯುತ್ತಾ ನಗುತ್ತಾ ಹಾಡುತ್ತಾ ಎಲ್ಲೆಡೆ ಕುಣಿದಾಡುತ್ತಿದ್ದರು. ತಥೋ ಭುಕ್ತವತಾಂ ತೇಷಾಂ ತದನ್ನಮೃತೋಪಮಂ ದಿವ್ಯಾನುದ್ವೇಕ್ಷ್ಯ ಭಕ್ಷ್ಯಾಂಸ್ತಾನಭವದ್ ಭಕ್ಷಣೇ ಮತಿಃ. ಆ ಅಮೃತ ತುಲ್ಯ ರುಚಿಕರ ಭೋಜನ ಮಾಡಿಯಾದ ಮೇಲೆಯೂ ಆ ದಿವ್ಯ ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನು ನೋಡಿ ಪುನಃ ಪುನಃ ಊಟ ಮಾಡುವ ಇಚ್ಛೆ ಉಂಟಾಗುತ್ತಿತ್ತು. ಪ್ರೇಷ್ಯಾಶ್ಚೇಟ್ಯಶ್ಚ ವಧ್ಯಶ್ಚ ಫಲಸ್ತಾಪಿ ಸರ್ವಶಃ ಬಭೂಷುಸ್ತೆ ಭೃಶಂ ಪ್ರೀತಾ ಸರ್ವೇ ಚಾಹತವಾಸಸಃ. ದಾಸದಾಸಿಯರು, ಸೈನಿಕರ ಪತ್ನಿಯರು, ಸೈನಿಕರು ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿ ಎಲ್ಲ ವಿಧದಿಂದ ಅತ್ಯಂತ ಪ್ರಸನ್ನರಾಗಿದ್ದರು. ಕುಂಜರಾಶ್ಚ ಖರೋಷ್ಟ್ರಾಶ್ಚ ಗೋಶ್ವಾಶ್ಚ ಮೃಗ ಪಕ್ಷಿಣಃ ಬಭೂವಸ್ಸುಭೃತಾಸ್ತನಾಥೋ ಹೆನ್ಯಮಕಲ್ಪಯತ್. ಆನೆ, ಕುದುರೆ, ಒಂಟೆ, ಎತ್ತು, ಹೇಸರಗತ್ತೆ ಹಾಗೂ ಪಶು ಪಕ್ಷಿಗಳೆಲ್ಲ ಅಲ್ಲಿ ಪೂರ್ಣ ತೃಪ್ತವಾಗಿದ್ದವು. ಆದ್ದರಿಂದ ಯಾರು ಬೇರೆ ಯಾವ ವಸ್ತುವನ್ನು ಇಚ್ಛಿಸುತ್ತಿರಲಿಲ್ಲ. ನಾಶುಕ್ರವಾಸಾಸ್ತತ್ರಾಸೀತ್ಯುಧಿತೋ ಮಲಿನೋಪಿ ವಾ ರಜಸಾಧ್ವಸ್ತಕೇಶೋ ವಾ ನರಃ ಕಶ್ಚಿತ್ ದದೃಶ್ಯತ.
ಆಗ ಅಲ್ಲಿ ಬಟ್ಟೆ ಕೊಳೆಯಾದವರು, ಹಸಿದಿರುವವರು, ಕೊಳಕಾದವರು, ಧೂಳು ತುಂಬಿ ಕೆದರಿದ ಕೂದಲುಳ್ಳವರು ಯಾರೂ ಕಂಡು ಬರುತ್ತಿರಲಿಲ್ಲ. ಅಜೈಶ್ಚ ಅಜೈಶ್ಚಾಪಿ ಚ ವಾರಾಹೈರ್ನಿಷ್ಠಾನವರ ಸಂಚಯೈಃ ಫಲನಿರ್ವ್ಯೂಹ ಸಂಸಿದ್ಧೈ ಸೂಪೈರ್ಗಂಧರಸಾನ್ವಿತೈಃ ಪುಷ್ಪಧ್ವಜವತೀಃ ಪೂರ್ಣಾ ಶುಕ್ರಸ್ಯಾನ್ನಸ್ಯ ಚಾಭಿತಃ ದದೃಶುರ್ವಿಸ್ಮಿತಾಸ್ತತ್ರ ನರಾ ಲೌಹಿಃ ಸಹಸ್ರಶಃ. ಓಮ ಬೆರೆಸಿದ ವರಾಹಿ ಕಂದದಿಂದ ಸಿದ್ಧಪಡಿಸಿದ ಹಾಗೂ ಮಾವು ಮೊದಲಾದ ಹಣ್ಣುಗಳ ರಸದಲ್ಲಿ ಬೇಯಿಸಿದ ಉತ್ತಮೋತ್ತಮ ವ್ಯಂಜನಗಳ ಸಹಾಯದಿಂದ ಪರಿಮಳಯುಕ್ತ ತೊವ್ಯಗಳಿಂದ ಬಿಳಿಯಾದ ಶಾಲ್ಯಾನ್ನಗಳಿಂದ ತುಂಬಿದ ಸಾವಿರಾರು ಬಂಗಾರವೇ ಮೊದಲಾದ ಪಾತ್ರೆಗಳು ಅಲ್ಲಿ ಎಲ್ಲೆಡೆ ಇರಿಸಿದ್ದರು. ಅವನ್ನು ಹೂವಿನ ಧ್ವಜಗಳಿಂದ ಅಲಂಕರಿಸಲಾಗಿತ್ತು. ಭರತನೊಂದಿಗೆ ಬಂದವರೆಲ್ಲರೂ ಆ ಪಾತ್ರೆಗಳನ್ನು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಬಭೂವುರ್ವನ ಪಾರ್ಶ್ವೇಷು ಕೂಪಾಃ ಪಾಯಸಕರ್ದಮಾಃ ತಾಶ್ಚ ಕಾಮದುಘಾಗಾವೋ ಧ್ರುಮಾಶ್ಚಾಸನ್ಮಧುಚ್ಯುತಃ. ವನದ ಸಮೀಪದಲ್ಲಿದ್ದ ಎಲ್ಲ ಕೆರೆಗಳಲ್ಲಿ ರುಚಿಕರ ಗಾಢವಾದ ಪಾಯಸ ತುಂಬಿತ್ತು. ಎಲ್ಲ ರೀತಿಯ ಕಾಮನೆಗಳು ಪೂರ್ಣವಾಗಿಸುವ ಅಲ್ಲಿಯ ಗೋವುಗಳೆಲ್ಲ ಕಾಮಧೇನುಗಳಾಗಿದ್ದವು. ಆ ದಿವ್ಯ ವನದ ವೃಕ್ಷಗಳು ಜೇನನ್ನು ಸುರಿಸುತ್ತಿದ್ದವು. ವಾಪ್ಯೋ ಮೈರಯ್ಯ ಪೂರ್ಣಾಶ್ಚಮಷ್ಟಮಾಂಸಚಯೈರ್ವ್ರತಾಃ ಪತಸ್ಥಪಿಠರೈಶ್ಚಾಪಿ ಮಾರ್ಗಮಾಯೂರಕೌಕ್ಕುಟೈಃ. ಭರತನ ಸೇನೆಯಲ್ಲಿ ಬಂದಿರುವ ನಿಷಾದರೆ ಆದಿ ಕೆಳವರ್ಗದ ಜನರ ತೃಪ್ತಿಗಾಗಿ ಅಲ್ಲಿ ಮಧು ತುಂಬಿದ ಬಾವಿಗಳು ಪ್ರಕಟಗೊಂಡಿದ್ದವು. ಅದರ ಪಕ್ಕದಲ್ಲಿ ಬೇಯಿಸಿದ ಜಿಂಕೆ, ನವಿಲು, ಕೋಳಿ ಇವುಗಳ ಸ್ವಚ್ಛವಾದ ಮಾಂಸದ ರಾಶಿ ರಾಶಿಗಳನ್ನೇ ಇರಿಸಿದ್ದರು. ಪಾತ್ರೇಣಾಂಚ ಸಹಸ್ರಾಣಿ ಸ್ಥಾಲೀನಾಂ ನಿಯುತಾನಿ ಚ ನ್ಯರ್ಬುಧಾನಿ ಚ ಪಾತ್ರಾಣಿ ಶಾತಕುಂಭಮಯಾನಿ ಚ. ಅಲ್ಲಿ ಸಾವಿರಾರು ಚಿನ್ನದ ತಟ್ಟೆಗಳು, ಲಕ್ಷಗಟ್ಟಲೆ ಬಟ್ಟಲುಗಳು ಮತ್ತು 1 ಅರ್ಬುದ ಲೋಟ ತಟ್ಟೆಗಳು ಸಂಗ್ರಹಿತವಾಗಿದ್ದವು. ತಾಲ್ಯಸ್ಕುಂಭ್ಯಕರಂಭ್ಯಶ್ಚ ದಧಿಪೂರ್ಣಾಸು ಸಂಸ್ಕೃತಾಃ ಯೌವನಸ್ಥಸ್ಯ ಗೌರಸ್ಯ ಕಪಿತ್ಥಸ್ಯ ಸುಗಂಧಿನಃ ಹೃದಾಃ ಪೂರ್ಣಾರಸಾಲಸ್ಯ ದತ್ತಶ್ವೇತಸ್ಯ ಚಾಪರೆ ಬಭೂವುಃ ಪಾಯಸಸ್ಯಾನ್ಯೇ ಶರ್ಕರಾಣಾಂ ಚ ಸಂಚಯಾಃ. ಕಡಾಯಿಗಳಲ್ಲಿ ಸಣ್ಣ ಸಣ್ಣ ಗಡಿಗೆಗಳಲ್ಲಿ ಮೊಸರನ್ನು ತುಂಬಿಟ್ಟಿದ್ದರು. ಮೊಸರನ್ನು ರುಚಿಕರವಾಗಿಸಲು ಶುಂಠಿಯೇ ಆದಿ ಮಸಾಲೆಗಳನ್ನು ಅದರಲ್ಲಿ ಹಾಕಿದ್ದರು. ಆಗ ತಾನೇ ತಯಾರಿಸಿದ ಕೇಸರಿ ಮಿಶ್ರಿತ ಸುಗಂಧಿತ ಮಜ್ಜಿಗೆಯ ಅನೇಕ ಸರೋವರಗಳೇ ತುಂಬಿದ್ದವು. ಜೀರಿಗೆ ಮೊದಲಾದವನ್ನು ಬೆರೆಸಿದ ಮಠದಿಂದ ತುಂಬಿದ ಬಿಳಿಯ ಮೊಸರಿನ ಮತ್ತು ಹಾಲಿನ ಅನೇಕ ಕುಂಡಗಳು ಬೇರೆ ಬೇರೆಯಾಗಿ ತುಂಬಿದ್ದವು. ಸಕ್ಕರೆಯ ಪರ್ವತಗಳೇ ಅಲ್ಲಿದ್ದವು. ಕಲ್ಕಾಂಶ್ಚೂರ್ಣ ಕಷಾಯಾಂಶ್ಚ ಸ್ನಾನಾನಿ ವಿವಿಧಾನಿ ಚ ದದೃಶುರ್ಭಾಜನಸ್ಥಾನಿ ತೀರ್ಥೇಷು ಸರಿತಾಂ ನರಾಃ. ಸ್ನಾನ ಮಾಡುವ ಜನರಿಗೆ ನದಿ ತೀರದಲ್ಲಿ ಬೇರೆ ಬೇರೆ ಪಾತ್ರೆಗಳಲ್ಲಿ ಅರೆದ ನೆಲ್ಲಿಕಾಯಿ ಚೂರ್ಣ, ಸುಗಂಧಿತ ಚೂರ್ಣ ಹಾಗೂ ಇನ್ನೂ ನಾನಾ ರೀತಿಯ ಸ್ನಾನೋಪಯೋಗಿ ಪದಾರ್ಥಗಳು ಅಲ್ಲಿ ಕಂಡುಬರುತ್ತಿದ್ದವು. ಶುಕ್ಲಾನಂ ಶುಮತಶ್ಚಾಪಿ ದಂತಧಾವನ ಸಂಚಯಾನ್ ಶುಕ್ಲಾಂಶ್ಚಂದನ ಕಲ್ಕಾಂಶ್ಚ ಸಮುದ್ರೇಶವತಿಷ್ಠತಃ. ಹಲ್ಲುಗಳನ್ನು ಉಜ್ಜಲು ಬಿಳುಪಾದ ಚೂರ್ಣದಿಂದ ಕೂಡಿರುವ ಬೇವಿನ ಮತ್ತು ಉತ್ತರಣೆಯ ಕಡ್ಡಿಗಳನ್ನು ರಾಶಿ ರಾಶಿಯಾಗಿದ್ದು, ಸ್ನಾನಾನಂತರ ಅಲಂಕಾರಾರ್ಥ ಲೇಪಿಸಿಕೊಳ್ಳುವ ಅಂಗರಾಗಗಳನ್ನು ಸಂಪುಟಗಳಲ್ಲಿ ಸಿದ್ಧಪಡಿಸಿದ್ದುದನ್ನು ಜನರು ನೋಡಿದರು. ದರ್ಪಣಾನ್ ಪರಿಮೃಷ್ಟಾಂಶ್ಚ ವಾಸಸಾಂ ಚಾಪಿ ಸಂಚಯಾನ್ ಪಾದುಕೋಪಾನಹಾಂ ಚೈವ ಯುಗ್ಮಾನ್ಯತ್ತ ಸಹಸ್ರಶಃ. ಇಷ್ಟೇ ಅಲ್ಲದೆ ಅಲ್ಲಿ ಅನೇಕ ಸ್ವಚ್ಛ ಕನ್ನಡಿಗಳು, ರಾಶಿ ರಾಶಿ ಬಟ್ಟೆಗಳು ಮತ್ತು ಸಾವಿರಾರು ಪಾದುಕೆಗಳನ್ನು ಪಾದರಕ್ಷೆಗಳನ್ನು ಇಟ್ಟಿರುವುದನ್ನು ಭರತನ ಜನರು ನೋಡಿದರು.
ಅಂಜನೇಃ ಕಂಕತಾನ್ ಕೂರ್ತಾಂ ಶಸ್ತ್ರಾಣಿ ಚ ಧನೂಂಷಿ ಚ ಮರ್ಮತ್ರಾಣಾನಿ ಚಿತ್ರಾಣಿ ಶಯನಾನ್ಯಾಸನಾನಿ ಚ. ಕಾಡಿಗೆಯ ಕರಂಡಗಳು, ಬಾಚಣಿಗೆ, ಕೂರ್ಚಗಳು, ಛತ್ರ, ಧನುಸ್ಸುಗಳು, ಮರ್ಮಸ್ಥಾನದಲ್ಲಿ ತೊಡುವ ಕವಚಗಳು, ಚಿತ್ರಿತ ಶಯ್ಯಗಳು, ಆಸನಗಳು ಅಲ್ಲಿ ಕಾಣಿಸುತ್ತಿದ್ದವು. ಪ್ರತಿಪಾನ ಹೃದಾನ್ ಪೂರ್ಣಾನ್ ಖರೋಷ್ಟ್ರಗಜವಾಜಿನಾಂ ಅವಗಾಹ್ಯಸು ತೀರ್ಥಾಂಶ್ಚ ಹೃದಾನ್ ಸೋತ್ಪಲ ಪುಷ್ಕರಾಂ ಆಕಾಶವರ್ಣ ಪ್ರತಿಮಾನ್ ಸಚ್ಚಿತೋಯಾನ್ ಸುಖಪ್ಲವಾನ್. ಹೇಸರಗತ್ತೆ, ಒಂಟೆ, ಆನೆ, ಕುದುರೆ ಇವುಗಳಿಗೆ ನೀರು ಕುಡಿಯಲು ಅನೇಕ ಜಲಾಶಯಗಳು ಅಲ್ಲಿದ್ದವು. ಜನರು ಸುಖವಾಗಿ ಇಳಿದು ಸ್ನಾನ ಮಾಡಲು ಸುಂದರ ಘಟ್ಟಗಳಿದ್ದವು. ಆ ಜಲಾಶಯಗಳಲ್ಲಿ ಕಮಲಗಳು ಮತ್ತು ನೈದಿಲೆಗಳು ಶೋಭಿಸುತ್ತಿದ್ದವು. ಅವುಗಳ ನೀರು ಆಕಾಶದಂತೆ ಸ್ವಚ್ಛವಾಗಿದ್ದು ಅವುಗಳಲ್ಲಿ ಸುಖವಾಗಿ ಈಜುವಂತಿದ್ದವು. ನೀಲವೈಡೂರ್ಯವರ್ಣಾಂಶ್ಚ ಮೃದೂನ್ ಯವಸ ಸಂಚಯಾಂ ನಿರ್ವಾಪಾರ್ಥಂ ಪಶೂನಾಂ ತೇ ದದೃಶಸ್ತ್ರಸರ್ವಶಃ. ಪಶುಗಳಿಗೆ ತಿನ್ನಲು ಅಲ್ಲಿ ಎಲ್ಲೆಡೆ ನೀಲ ವೈಢೂರ್ಯದಂತೆ ಹಸಿರು ಹುಲ್ಲಿನ ರಾಶಿಗಳೇ ಬಿದ್ದಿದ್ದವು. ಅದೆಲ್ಲವನ್ನು ಭರತನ ಜೊತೆಗೆ ಬಂದ ಜನರು ನೋಡಿದರು. ವ್ಯಸ್ಮಯಂತ ಮನುಷ್ಯಾಸ್ತೆ ಸ್ವಪ್ನಕಲ್ಪಂ ತದದ್ಭುತಂ ದೃಷ್ಟ್ವಾತಿಥ್ಯಂ ಕೃತಂ ತಾದೃಗ್ ಭರತಸ್ಯ ಮಹರ್ಷಿಣ. ಮಹರ್ಷಿ ಭರದ್ವಾಜರು ಸೈನ್ಯ ಸಹಿತ ಭರತನಿಗೆ ಮಾಡಿದ ಸತ್ಕಾರವು ಆತಿಥ್ಯ ಅವರ್ಣನೀಯವಾಗಿತ್ತು. ಅದ್ಭುತ ಹಾಗೂ ಸ್ವಪ್ನದಂತೆಗಿತ್ತು. ಇದನ್ನು ನೋಡಿದ ಎಲ್ಲ ಜನರು ಆಶ್ಚರ್ಯಚಕಿತರಾದರು. ಇತ್ಯೇವಂ ರಮಮಾಣಾನಾಂ ದೇವಾನಾಮಿವ ನಂದನೆ ಭರದ್ವಾಜಾಶ್ರಮೇ ರಮ್ಯೆ ಸಾರಾತ್ರಿರ್ವ್ಯತ್ಯವರ್ತತ. ದೇವತೆಗಳು ನಂದನವನದಲ್ಲಿ ವಿಹರಿಸುವಂತೆ ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಯಥೇಷ್ಟವಾಗಿ ಕ್ರೀಡಾ ವಿಹಾರ ಮಾಡುತ್ತಾ ಜನರ ಆ ರಾತ್ರಿಯು ಬಹಳ ಸುಖವಾಗಿ ಕಳೆಯಿತು. ಪ್ರತಿ ಜಗ್ಮುಶ್ಚತಾನದ್ಯೋ ಗಂಧರ್ವಾಶ್ಚ ಯಥಾಗತಂ ಭರದ್ವಾಜ ಮನುಜ್ಞಾಪ್ಯ ತಾಶ್ಚ ಸರ್ವಾವರಾಂಗನಾಃ. ಅನಂತರ ನದಿಗಳು, ಗಂಧರ್ವರು, ಸಮಸ್ತ ಸುಂದರ ಅಪ್ಸರೆಯರು ಭರದ್ವಾಜರ ಅಪ್ಪಣೆ ಪಡೆದು ಬಂದ ಹಾಗೆಯೇ ಹೊರಟು ಹೋದರು. ತಥೈವ ಮತ್ತಾಮದಿರೋತ್ಕಟಾನರಾಸ್ತಥೈವ ದಿವ್ಯಾಗರು ಚಂದನೋಕ್ಷಿತಾಃ ತಥೈವ ದಿವ್ಯಾ ವಿವಿಧಾಸ್ತ್ರಗುತ್ತಮಾಃ ಪೃಥಗ್ವಿಕೀರ್ಣಾ ಮನುಜೈಃ ಪ್ರಮರ್ದಿತಾಃ. ಬೆಳಗಾದರೂ ಕೂಡ ಜನರು ಮಧುಪಾನದಿಂದ ಮತ್ತರು ಮತ್ತು ಉನ್ಮತ್ತರಂತೆ ಕಂಡುಬರುತ್ತಿದ್ದರು. ಅವರ ಶರೀರಗಳ ಮೇಲೆ ದಿವ್ಯ ಅಗರಯುಕ್ತ ಚಂದನದ ಲೇಪ ಹಾಗೆಯೇ ಕಾಣುತ್ತಿತ್ತು. ಮನುಷ್ಯರ ಉಪಭೋಗದಲ್ಲಿ ತಂದಿರುವ ನಾನಾ ಪ್ರಕಾರದ ದಿವ್ಯ ಉತ್ತಮ ಪುಷ್ಪಹಾರಗಳು ಅದೇ ಸ್ಥಿತಿಯಲ್ಲಿ ಬೇರೆ ಬೇರೆಯಾಗಿ ಹರಡಿಕೊಂಡಿದ್ದವು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 91ನೆಯ ಸರ್ಗ ಪೂರ್ಣವಾಯಿತು. ಈ ರೀತಿಯಾಗಿ ಜನಸಾಮಾನ್ಯರಿಗೆ ಶ್ರೀಸಾಮಾನ್ಯನಾದವನಿಗೆ ಸಕಲ ವೈಭೋಗಗಳು ದೊರೆತು ಬಿಟ್ಟರೆ ಈ ಎಲ್ಲ ವೈಭೋಗಗಳು ಇಡೀ ಅಧ್ಯಾಯದಲ್ಲಿ ವಿವರಿಸಿದ ಸಕಲ ವೈಭೋಗಗಳಲ್ಲಿ ಒಂದಂಶವೂ ದೊರೆತರೂ ಸಾಕು, ಆತನಿಗೆ ಭರತನೂ ಬೇಡ, ಶ್ರೀರಾಮನೂ ಬೇಡ. ಯಾವ ಶ್ರೀರಾಮನಿಗಾಗಿ ಅವರೆಲ್ಲರೂ ಹಿಂಬಾಲಿಸಿಕೊಂಡು ಬಂದಿದ್ದರು ಆ ಶ್ರೀರಾಮನೂ ಮರೆತು ಹೋಗುತ್ತಾನೆ. ಸ್ವತಃ ಅಯೋಧ್ಯೆಯೂ ಬೇಡವಾಗುತ್ತದೆ. ಈ ರೀತಿಯಾಗಿ ಸಹಜವಾಗಿಯೇ ಸಾಮಾನ್ಯ ವ್ಯಕ್ತಿಗಳು ಭೋಗ ಭಾಗ್ಯಗಳಲ್ಲಿ ಮುಳುಗಿ ಹೋಗುವುದರಿಂದಲೇ ರಾಜಕಾರಣಿಗಳಾದವರು ಅವರಿಗೆ ಹಲವು ಭೋಗ ಭಾಗ್ಯಗಳ ರುಚಿಯನ್ನು ತೋರಿಸಿ ಅದರಲ್ಲಿ ಮುಳುಗಿ ಹೋಗುವಂತೆ ಮಾಡಿ ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ರಾಜನು ಯೋಗ್ಯನಾಗಿದ್ದರೆ ಈ ಎಲ್ಲ ಭೋಗ ಸಾಮಗ್ರಿಗಳನ್ನು ನೀಡಿದ ನಂತರವೂ ದೇಶದ ಹಿತಚಿಂತನೆಯನ್ನು ಮಾಡುತ್ತಾನೆ. ಆದರೆ ರಾಜನಾಗಿ ಆ ಪಟ್ಟದಲ್ಲಿ ಕುಳಿತವನು ದುರ್ಮಾರ್ಗಿಯಾಗಿದ್ದರೆ ತನ್ನ ಪ್ರಜೆಗಳಿಗೆ ಸಕಲ ಭೋಗ ಭಾಗ್ಯಗಳನ್ನು ನೀಡಿ ತಾನು ಮಾಡಬೇಕಾದ ಅನಿಷ್ಟ ಕಾರ್ಯಗಳೆಲ್ಲವನ್ನು ಮಾಡುತ್ತಲೇ ಇರುತ್ತಾನೆ. ಇದಕ್ಕೆ ಸಾಕ್ಷಿ ಎಂದರೆ
ಅಯೋಧ್ಯೆಯ ಸಾಮ್ರಾಜ್ಯ ಒಂದೆಡೆಯಾದರೆ, ಎಲ್ಲಿ ಪ್ರಜೆಗಳು ಎಲ್ಲ ಸುಖವನ್ನು ಅನುಭವಿಸುತ್ತಲೇ ಆ ರಾಜ್ಯವು ದೇವರಾಜ್ಯದಂತೆ ಶೋಭಿಸುತ್ತಿತ್ತು. ಇನ್ನೊಂದೆಡೆ ದೂರದಲ್ಲಿ ಲಂಕಾ ಸಾಮ್ರಾಜ್ಯ, ಅಲ್ಲಿಯೂ ಎಲ್ಲ ಭೋಗ ಭಾಗ್ಯ ಸಾಮಗ್ರಿಗಳು ಇದ್ದವು. ಆದರೆ ಅಲ್ಲಿಯ ರಾಜನಾದ ರಾವಣ ಎಲ್ಲ ರೀತಿಯ ಅನಿಷ್ಟ ಕಾರ್ಯಗಳಲ್ಲಿ ತೊಡಗಿದ್ದರಿಂದಲೇ ಮುಂದೆ ಆ ಲಂಕೆಯು ಸರ್ವನಾಶವಾಗಿ ಹೋಯಿತು. ನೆನಪಿರಲಿ, ಯಾವುದು ಕ್ಷಣಕಾಲದ ಭೋಗದಲ್ಲಿ ಮತ್ತರಾಗಿ ಮೈಮರೆಯುವುದು ಸಹಜ. ಅದರಿಂದ ಹೊರಬರದೆ ಹೋದರೆ ಯಾವ ಗತಿಯುಂಟಾಗುವುದು ಎಂಬ ಕುರಿತಾಗಿ ಎಚ್ಚರವಿರಲಿ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.